ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಅರ್ಜೆಂಟ್ ಆಗಿ ಮಾತನಾಡಬೇಕಾಗಿರುತ್ತೆ. ಮೊಬೈಲಲ್ಲಿ ಕರೆನ್ಸಿ ಇರಲ್ಲ. ಕರೆನ್ಸಿ ಹಾಕ್ಸೋಣ ಅಂದ್ರೆ ಹತ್ತಿರದಲ್ಲಿ ಯಾವ ಶಾಪ್ ಕೂಡ ತೆರೆದಿರೋಲ್ಲ. ಅಂತಹ ಟೈಮಲ್ಲಿ ಏನಪ್ಪ ಮಾಡೋದು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನ್ ಮಾಡಬೇಕು ಅಂತ. ಈಗಂತೂ ಮೊಬೈಲ್ ಜಮಾನ. ಮೊಬೈಲ್ ಇಲ್ದಿರೋರನ್ನ ನೋಡೋದೇ ಕಷ್ಟ ಕಣ್ರಿ. ಎಲ್ಲ ಕಂಪನಿಗಳು ಮೊಬೈಲ್ ಕಾಲ್ ರೇಟನ್ನ ಇಳಿಸಿದ್ದಾವೆ. ಆದ್ರೂ ಕೆಲವು ಸಾರಿ ಕರೆನ್ಸಿನೇ ಇರೋದಿಲ್ಲ. ಅಂಥವ್ರಿಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ. 08049202060 ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನೀವು ಮಾತಾಡಬೇಕಾದವ್ರ ಜೊತೆ ಫ್ರೀಯಾಗಿ ಮಾತಾಡಬಹುದು. ಆಶ್ಚರ್ಯನಾ? ಆದ್ರೂ ಸತ್ಯ ಕಣ್ರಿ. ಕನ್ನಡಿಗರೇ ಆದ 3 ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ಐಡಿಯಾನ ಕಂಡು ಹಿಡಿದಿದ್ದಾರೆ. ಬೇಸಿಕಲಿ ಲಾಸ್ ಆಗೋ ಥರ ಮಾಡೋದಿಲ್ಲ. ಯಾಕಂದರೆ ನಾವು ಈಗ ಲೈನ್ಸ್ ತೊಗೊಂಡಿರೋದು ಟಾಟಾದ ಹತ್ರ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕಂಪ್ನಿ ವೆಂಡರ್ಸ್ ಹತ್ರನೂ ನಾವು ಲೈನ್ಸ್ ತೊಗೊತೀವಿ. ಸೊ ನಾವು ನಿಮಗೆ ಯೂಸರ್ಸಿಗೆ ಫ್ರೀಯಾಗಿ ಕೊಡ್ತೀವಿ, ಬಟ್ ನಮಗೆ ಚಾರ್ಜ್ ಆಗುತ್ತದು. ಸೊ ನಾವು ಆ ಚಾರ್ಜ್ನ ಈಗ ವೋಡಾಫೋನ್ ಅವ್ರ ಹತ್ರ, ಟಾಟಾದವ್ರ ಹತ್ರ ಲೈನ್ಸ್ ತೊಗೊಂಡಿರ್ತಾರೆ. ಸೊ ನಾವು ಅವ್ರಿಗೆ ಪೇ ಮಾಡ್ತೀವಿ. ಸೊ ಇಂಡೈರೆಕ್ಟಾಗಿ ಅವ್ರಿಗೆ ಡೈರೆಕ್ಟಾಗಿ ಹೋಗೋಲ್ಲ, ಯೂಸರ್ಸಿಂದ ಡೈರೆಕ್ಟಾಗಿ ಹೋಗೋಲ್ಲ, ಬಟ್ ಥ್ರೂ ಅವರ್ ಸರ್ವಿಸ್ ಫ್ರೀ ಕಾಲಿಂದ ಅವರಿಗೆ ದುಡ್ಡು ಹೋಗುತ್ತೆ. ಸೊ ಅವರಿಗೂ ಲಾಸ್ ಆಗೋದಿಲ್ಲ. ಈ ಸೇವೆಯನ್ನು ನೀವು ಪಡ್ಕೋಬೇಕಾದ್ರೆ ಮಾಡಬೇಕಾಗಿರೋದಿಷ್ಟೇ. ಮೊದಲು 080492020060 ಈ ಸಂಖ್ಯೆಗೆ ಮಿಸ್ ಕಾಲ್ ಕೊಡಿ. ಕೂಡಲೇ ಅದೇ ಸಂಖ್ಯೆಯಿಂದ ಮರುಕರೆ ನಿಮಗೆ ಬರುತ್ತೆ. ಬಳಿಕ ನೀವು ಮಾತನಾಡಬೇಕಾದ ವ್ಯಕ್ತಿಯ ಮೊಬೈಲ್ ಸಂಖ್ಯೆಯನ್ನು ಡಯಲ್ ಮಾಡಿ ಆಶ್ ಒತ್ತಿದ್ರೆ ನೀವು ಮಾತಾಡಬೇಕಂತಿರೋ ವ್ಯಕ್ತಿ ಜೊತೆ ಮಾತನಾಡಬಹುದು. ಫ್ರೀ ಕಾಲ್ ಅಂದರೆ ಈಗ ನಮ್ಮ ಪ್ರಾಡಕ್ಟ್ ಫ್ರೀ ಕಾಲಿಂದ ಒಂದು ನಂಬರಿಗೆ ಮಿಸ್ ಕಾಲ್ ಕೊಡೋದ್ರಿಂದ ನೀವು ಯಾವುದೇ ನಂಬರಿಗೆ ಇಡೀ ಇಂಡಿಯಾದಲ್ಲಿ ಫ್ರೀಯಾಗಿ ಮಾತಾಡ್ಬೋದು. ಇದಕ್ಕೆ ಯಾವುದೇ ಆ್ಯಪ್ ಬೇಕಾಗಲ್ಲ, ಸ್ಮಾರ್ಟ್ಫೋನ್ ಬೇಕಾಗಲ್ಲ, ಇಂಟರ್ನೆಟ್ ಬೇಕಾಗಲ್ಲ. ಇದು ಹೇಗೆ ಮಾಡೋದಂದರೆ, ಈಗ ನಮ್ಮ ನಂಬರ್ ಇದೆ 08049202060. ಈ ನಂಬರಿಗೆ ಮಿಸ್ ಕಾಲ್ ಕೊಟ್ಟರೆ ನಿಮಗೆ ಇಮಿಡಿಯೇಟ್ ಕಾಲ್ ಬ್ಯಾಕ್ ಬರುತ್ತೆ. ಕಾಲ್ ಬ್ಯಾಕ್ ಬರ್ತಿದ್ದಂಗೆ ನೀವು ಆನ್ಸರ್ ಮಾಡಿಬಿಟ್ಟು ಯಾವ ನಂಬರಿಗೆ ಮಾತಾಡಬೇಕು ಆ ನಂಬರ್ ಎಂಟರ್ ಮಾಡಿ ಹ್ಯಾಶ್ ಪ್ರೆಸ್ ಮಾಡಿದ್ರೆ ಆ ನಂಬರಿಗೆ ನಿಮ್ಮ ಕಾಲ್ ಬ್ರಿಡ್ಜ್ ಆಗುತ್ತೆ. ಸೊ 2 ನಿಮಿಷಕ್ಕೊಂದ್ಸಲ ಒಂದು 10 ಸೆಕೆಂಡ್ ಆ್ಯಡ್ ಪ್ಲೇ ಮಾಡ್ತೀವಿ. ಅದು ನಮ್ಮ ಸೋರ್ಸ್ ಆಫ್ ರೆವೆನ್ಯೂ. ಅಂದಹಾಗೆ ಈ ಉಚಿತ ಕರೆ ಕೇವಲ 12 ನಿಮಿಷ ಮಾತ್ರ ಇರುತ್ತೆ. ಅಂದರೆ 12 ನಿಮಿಷಗಳ ಕರೆ ಮಧ್ಯೆ 10 ಸೆಕೆಂಡ್ಗಳ ಜಾಹೀರಾತು ಪ್ರಸಾರ ಆಗುತ್ತೆ. ಒಟ್ಟಾರೆ ವಿದ್ಯಾರ್ಥಿಗಳ ಐಡಿಯಾ ವರ್ಕೌಟ್ ಆಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಾಂಧರ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಇನ್ನು ಮಲ್ಲೇಶ್ವರಂ ಪೀಣ್ಯ ನಡುವಿನ ನಮ್ಮ ಮೆಟ್ರೋ ಟ್ರೈನ್ ಸೇವೆಗೆ ವೀಕೆಂಡ್ ಅಲ್ಲಿ ಭರ್ಜರಿ ಪ್ರತಿಕ್ರಿಯೆ ಸಿಕ್ತು. ಪೀಣ್ಯದ ಗ್ರೀನ್ ಲೈನ್ ಮಾರ್ಗದಲ್ಲಿ ಇವತ್ತು ಬರೋಬ್ಬರಿ 60,000 ಮಂದಿ ಜಾಲಿ ರೈಡ್ ಮಾಡಿದ್ರು. 2ನೇ ದಿನದ ಹೈಲೈಟ್ಸ್ ಇಲ್ಲಿದೆ ನೋಡಿ. ಬಂತು ಮೆಟ್ರೋ ಬಂತು. ಸಿಲಿಕಾನ್ ಸಿಟಿ ಮಂದಿಗೆ ಮೆಟ್ರೋ ಹೊಸತಲ್ಲ. ಆದರೆ ಉತ್ತರ ಭಾಗದ ಜನರಿಗೆ ಗ್ರೀನ್ ಲೈನ್ ಮೆಟ್ರೋ ಹೊಸ ಭರವಸೆ ಮೂಡಿಸಿದೆ. ಟ್ರಾಫಿಕ್ ಕಿರಿಕಿಲ್ಲದ ಮೆಟ್ರೋ ಎಲ್ರಿಗೂ ಅಚ್ಚುಮೆಚ್ಚಾಗುತ್ತಿದೆ. ಇಂದು ಸಂಡೇ, ಹೀಗಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಕಿಕ್ಕಿರಿದು ಜನ ಸೇರಿದ್ರು. ಮಲ್ಲೇಶ್ವರಂ, ಮಂತ್ರಿ ಸ್ಕ್ವೇರ್, ಸಂಪಿಗೆ ರೋಡ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಮೆಟ್ರೋ ವೇಗಕ್ಕೆ ಫಿದಾ ಆಗಿದ್ರು. ಕೇವಲ 20 ನಿಮಿಷಕ್ಕೆ ಮೆಟ್ರೋ ಸುಮಾರು 10 ಕಿಲೋಮೀಟರ್ ಅಂತರವನ್ನು ಕ್ರಮಿಸಿತು. ಇವತ್ತು ಜಯ ಕರ್ನಾಟಕ ವತಿಯಿಂದ 100 ಜನ ಸದಸ್ಯರು ನಾವು ಮೆಟ್ರೋ ಒಳಗೆ ಪ್ರವಾಸ ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಏನು ಅಂದರೆ, ಬೆಂಗಳೂರು ನಗರಕ್ಕೆ ಹಸಿರು ಮೆಟ್ರೋವನ್ನು ಉದ್ಘಾಟನೆ ಮಾಡಿದ್ದಾರೆ. ಸಾರ್ವಜನಿಕರು ಉತ್ತಮವಾಗಿ ಇದನ್ನು ಉಪಯೋಗಿಸ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸಹ ಇದರೊಳಗೆ ಪ್ರವಾಸ ಮಾಡ್ತಾ ಇದ್ದೀವಿ ನಾವು ತೋರಿಸೋಕ್ಕೋಸ್ಕರ ಜಯ ಕರ್ನಾಟಕ ಮಾಡ್ತಾಯಿದೆ. ಇನ್ನು ಮೆಟ್ರೋ ಸಂಚಾರದ ಮೊದಲ ದಿನವಾದ ನಿನ್ನೆ 43,000 ಮಂದಿ ಪ್ರಯಾಣಿಸಿದ್ರು. ಇವತ್ತು 60,000ಕ್ಕೂ ಹೆಚ್ಚು ಮಂದಿ ಮೆಟ್ರೋ ಜಾಲಿ ರೈಡ್ ಮಾಡಿದ್ರು. ಚೆನ್ನಾಗಿ ಅನ್ನಿಸ್ತು. ವಿ ಫೆಲ್ಟ್ ವೆರಿ ಫ್ರೀ, ವಿತೌಟ್ ಟ್ರಾಫಿಕ್, ನೋ ಜಾಮ್ಸ್, ನೋ ಸಿಗ್ನಲ್ಸ್. ವಿ ಫೆಲ್ಟ್ ವೆರಿ ಫ್ರೀ. ಏನು ಮೇಡಮ್, ಟೆನ್ಷನ್ ಫ್ರೀ ಆಗಿತ್ತು, ಕೂಲ್ ಆಗಿತ್ತು. ಇಟ್ ವಾಸ್ ನೈಸ್. ಓನ್ ವೆಹಿಕಲ್ ಬಿಟ್ಟು ಮೆಟ್ರೋ ಬರ್ಬೋದು ಅಂತ ಡೆಫಿನೆಟ್ ಆಗಿ. ಈ ಮಾರ್ಗದಲ್ಲಿ ಸಂಚರಿಸುತ್ತಿರೋ 12 ಟ್ರೈನ್ಗಳು ಇಂದು ಬ್ಯುಸಿಯಾಗಿದ್ವು. ಈ ಗ್ರೀನ್ ಲೈನ್ ಮೆಟ್ರೋ MG ರೋಡ್ ಮೆಟ್ರೋದಂತೆ ಟ್ರಾಫಿಕ್ ಕಡಿಮೆ ಮಾಡೋದ್ರಲ್ಲೂ ಉಪಯುಕ್ತವಾಗುತ್ತಾ ಅಂತ ಕಾದು ನೋಡಬೇಕು.
ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜತೆ ನಂದಿನಿ, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಇವತ್ತಿನ ಚಿನ್ನದ ದರ ಎಷ್ಟು ನೋಡೋಣ ಬನ್ನಿ. 22 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 28,990 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗೆಯೇ 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 31,310 ರೂಪಾಯಿ ಆದರೆ ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಕೂಡ ಯಾವುದೇ ವ್ಯತ್ಯಾಸ ಆಗಿಲ್ಲ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ.